ಹಾಯ್ ಹಲೋ ನಮಸ್ಕಾರ. ಕರೆಂಟ್ ಹೋಗ್ಯಾವ ರೀ ಬೆಳಗ್ಗೆ 8 ಗಂಟೆಗೆ. ಈಗ 3:30 ಆಗ್ಯದ ಟೈಮ, ಇನ್ನೂ ಬಂದಿಲ್ಲ. ಈ ಕಸ್ಟಮರ್ ಕೇರ್ ನಂಬರ್ ಅದ ರೀ 1912 ಕೆ ಬಿದು. ಯಾವುದೇ ಸಮಸ್ಯೆಗೆ ನೀವು ಈ ನಂಬರ್ ಕಾಲ್ ಮಾಡಿರಿ ಅಂತೇಳಿ. ನೀವು ಕರೆಂಟ್ ಬಿಲ್ ಕೊಟ್ಟಿರ್ತಾರಲ್ಲ, ಅದ್ರ ಹಿಂದಿನ ಸೈಡ್ ನಂಬರ್ ಇರ್ತದೆ ನೋಡಿರಿ. ಅದಕ್ಕೆ ಫೋನ್ ಹಚ್ಚಿ ಮಾತಾಡ್ತೀನಿ ರೀ. ಏನು ಸಮಸ್ಯೆ ಹೇಳ್ತೀನಿ, ಅದ್ರ ಉತ್ತರ ಏನು ಕೊಡ್ತಾರೆ ನೋಡಂಬರ್ರಿ. ನೋಡಿರಿ, ಕರೆಂಟ್ ಅಂತೂ ಇಲ್ಲಿ ನೋಡಿರಿ, ಇಲ್ಲಿ ಲೈಟ್ ಹತ್ತಿರ್ತಿತ್ತು, ಇದ್ರೆ ಲೈಟ್ ಹೋಗ್ಯಾವ ರೀ. ಇಷ್ಟು ಡಿಸ್ಟಿಕ್ ಒಳಗೆ ಇನ್ನು ಬೆಳಗ್ಗೆ 8ರಿಂದ ಸಾಯಂಕಾಲ 3-3:30 ಗಂಟೆ, 3:30 ಆಗ್ಯದ ಟೈಮ. ಇಲ್ಲಿ ತನಕ ಕರೆಂಟ್ ಇಲ್ಲ. ಮತ್ತು ಏನು ಅದಕ್ಕೆ ಉತ್ತರ ಏನು ಹೇಳ್ತಾರೆ ಬರ್ರಿ. ಕಸ್ಟಮರ್ ಕೇರ್ ಕೆ ಬಿಗೆ ಫೋನ್ ಹಚ್ಚಿ ಕೇಳಬೇಕು. ಕರೆಯು ನಮಗೆ ಬಹಳ ಅಮೂಲ್ಯವಾದದ್ದು. ಎತ್ತರ ನಿಮ್ಮ ಎಲ್ಲಂತೀನಿ. ಕರೆಯನ್ನು ಸದ್ಯದಲ್ಲೇ ಉತ್ತರಿಸಲಾಗುವುದು. ದಯವಿಟ್ಟು ನಿರೀಕ್ಷಿಸಿ. ನಿಮ್ಮ ಕರೆಯು ನಮಗೆ ಬಹಳ ಅಮೂಲ್ಯವಾದದ್ದು. ನಿಮ್ಮ ನಮಸ್ಕಾರ ಸರ್. ಅವು ಬಿಜಾಪುರ ಬಸವನಗರ ಬಿಜಾಪುರ ಕರೆಂಟ್ ಇಲ್ಲ ನೋಡ್ರಿ. ಮುಂಜಾನೆ ಹಿಡಿದು ಬಸವನಗರ ಬಿಜಾಪುರ ಸಿಟಿ. ಟಿ ಸಿ ನಂಬರ್ 3 ರೀ. ರಮೇಶ್ ಅಂತ. ಬೆಳಿಗ್ಗೆ 8 ಗಂಟೆ ಹೋಗ್ಯಾವ್ರಿ. ಹಾಂ ರೀ, 8 ಗಂಟೆ ಹೋಗ್ಯಾವ್ರಿ, ಇನ್ನೂ ಬಂದಿಲ್ಲ. ಹಾಂ ರೀ. ಮಾತಾಡ್ತೀನಿ ಅಂದರು ಮತ್ತು ಹೋಲ್ಡದ ಹಾಕದ ನೋಡ. ಹಾಂ ರೀ. ಯಾರು ರೀ? ಹಲೋ, ಹಾಂ ಹಲೋ ಸರ್. ಬಸವನಗರದಾಗ ಎಲ್ರಿ ಕಂಬದ ನಂಬರ್ ಐತ್ರಿ ನಿಮ್ದು? ಈ ಕಂಬ ಟಿ ಸಿ ನಂಬರ್ 3 ಅದ ನೋಡ್ರಿ. ಕಂಬದ ನಂಬರ್ ಮತ್ತೆ ಮೊಬೈಲ್ ನಂಬರ್ ಐತ್ರಿ? ನಮ್ಮ ನಂಬರ್ ರೀ 9945 99 4558 8050. ಏನು ಹೆಸರು ನಿಮ್ದು? 8058 ರೀ. ರಮೇಶ್ ಅದ ನೋಡ್ರಿ. 805058 ರೀ? 58 ರೀ. 8058. ಹಾಂ, ಏನು ಹೆಸರು ನಿಮ್ದು? ರಮೇಶ್ ಮರಾಠ. ರಮೇಶ್ ಮರಾಠ. ಮರಾಠ? ಹಾಂ ರೀ. ನಿಮ್ದು ಒಬ್ಬರಿಗೆ ಇರ್ಲಿಕ್ಕಿಲ್ಲ ನೋಡ್ರಿ ಕರೆಂಟ್ ಇದು. ಇಲ್ರಿ, ಎಲ್ಲರೂ ಓಣ್ಯಾಗ ಹೋಗ್ಯಾವ್ರಿ ಇಲ್ಲಿ. ಇನ್ನಾಗಿ ಹೋಗಿರ್ಬೇಕಂದ್ರೆ ಕರೆಂಟ್ ಅದು. ಎಲ್ಲಿ ಸರ ಮುಂಜಾನೆ ಹಿಡಿದು ಹೋಗ್ಯಾವ್ರಿ. ಮುಂಜಾನೆ ಹಿಡಿದು ಹೆಂಗೆ ಇರ್ತಾರೆ ರೀ? ಮುಂಜಾನೆ ಹಿಡಿದು 3 ಗಂಟೆ ಬಸವನಗರ ಇಲ್ಲೇ? ಹಾಂ ರೀ, ಬಸವನಗರ ಇಲ್ಲಿ ಕೆ ಬಿ ಬಾಜು. ನೋಡ್ತೀರಿ? ಬರ್ಕೋರಿ ನಾ ನಿಮ್ಮ ಮೀಟರ್ ನಂಬರ್ ಹೇಳ್ರಿ. ಮೀಟ್ರ್ ನಂಬರ್ ಇಲ್ಲತ್ತು ಬಿಲ್ ನೋಡೋಗ್ತೇನೆ ರೀ. 1 ಮಿನಿಟ್ ರೀ. ಮೀಟ್ರ್ ನಂಬರ್ ಬೇಕೇನು ಸರ್? ಈ ಸದ ನಿಂದ್ರಿ, ಹೊರಗೆ ಹೋಗ್ಬೇಕಾದ ಸಾಕಿ. ಬಿಡ್ರಿ ಕರೆಕ್ಟ್ ಬಸವನಗರ ಕಡೆ ಹಾಕೇನ್ರಿ ನೋಡ್ರಿ. ಹಾಂ ರೀ. ಯಾಕಂದ್ರೆ ಯಾವ ಇಲ್ರಿ ಇಲ್ಲಿ. ಹಾಂ, ಇಲ್ರಿ. ಕಂಪ್ಲೇಂಟ್ ಹಾಕ್ತೀನಿ, ಯಾವ ನೋಡೋಣ. ಆಯ್ತು ಸರ್. ಆಯ್ತು ನೋಡ್ರಿ. ಆಯ್ತು. ಆಯ್ತು. ಕಸ್ಟಮರ್ ಕೇರ್ ನಂಬರ್ಗೆ ಫೋನ್ ಹಚ್ಚಿ ಮಾತಾಡ್ದೆ ರೀ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಇದು ಯಾವುದೂ ಪ್ರಾಬ್ಲಮ್ ಗೊತ್ತೇ ಇಲ್ಲ ರೀ ನಮಗೆ. ಮುಂಜಾನೆ ಹಿಡಿದು ಹೇಳತನ 3:30 ಆಗ್ಯದ ಟೈಮ್ ಅಂದ್ರೆ ನಮಗೆ ಯಾರೂ ಕಂಪ್ಲೇಂಟೇ ಮಾಡಿಲ್ಲ. ನೋಡ್ತೇವೆ ತೋರಿ, ಈ ಟಿ ಸಿ ಯಾವ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದ್ರು. ನಾವು ಟಿ ಸಿ ನಂಬರ್ ನೋಡಿದೆವು. ಕಂಬದ ಮ್ಯಾಗ ಟಿ ಸಿ ನಂಬರ್ ಬರೆದಿರ್ತಾರೆ ರೀ. ಒಂದು ಕಡೆ 3 ಅದ, ಒಂದು ಕಡೆ 4 ಅದ, ಒಂದು ಕಡೆ 29 ಅದ. ಯಾವ ಟಿ ಸಿ ನಂಬರ್ ಎಕ್ಯುರೇಟಿ ಗೊತ್ತಿಲ್ಲ. ಹಳಿವು ಇದ್ದೀವಪ್ಪ ಅಂದ್ರೆ ಅವೆಲ್ಲ ಅಳಕಿಸಿ ಹೊಸ ಬರ್ಕೋತ ಹೋದ್ರೆ ಗೊತ್ತಾಗ್ತಿತ್ತು. ಈಗ 3 ನಂಬರ್ ಹೇಳೀನಿ. ಈಗ ನೋಡಿರಿ, ನೀವು ಕಸ್ಟಮರ್ ಕೇರ್ ಫೋನ್ ಹಚ್ಚಿದ್ರಂದ್ರೆ ಟಿ ಸಿ ನಂಬರ್ ಹೇಳಬೇಕು, ನಿಮ್ಮ RR ನಂಬರ್ ಹೇಳಬೇಕು, ಯಾವ ನಗರ ಹೇಳಬೇಕು, ಎಷ್ಟು ಕರೆಂಟ್ ಹೋಗ್ಯಾವ ಅಂತ ಹೇಳಬೇಕು. ಇಷ್ಟೆಲ್ಲ ಕಸ್ಟಮರ್ ಕೇರ್ ಜೋಡಿ ಮಾತಾಡ್ಬೇಕಾದ್ರೆ ಇಷ್ಟೆಲ್ಲ ರೆಡಿ ಇಟ್ಕೊಂಡು ಮಾತಾಡ್ರಿ. ಮತ್ತು ನಿಮ್ಮ ಊರಾಗ ಏನಾದರೂ ಸಮಸ್ಯೆಗಳಿದ್ರೆ 1912 ಆಲ್ ಕರ್ನಾಟಕ ಇದು ಒಂದೇ ನಂಬರ. ನೀವು ಯಾವ ಏರಿಯಾದೊಳಗೆ ಇರ್ತೀರಿ, ಜಸ್ಕಾಮ್, ಎಸ್ಕಾಮ್ ಹಾಗೂ ಬೆಸ್ಕಾಮ್ ಇವೆಲ್ಲ ವ್ಯಾಪ್ತಿ ಪ್ರದೇಶದ ಒಳಗಿದ್ರೆ ಅವರಿಗೆ ಕನೆಕ್ಟ್ ಆಗ್ತಾವೆ ಫೋನ, ಅವ್ರ ಹೆಡ್ ಆಫೀಸ್ಗೆ. ಮತ್ತು ನಿಮ್ಮ ಊರಲ್ಲಿ ಸಮಸ್ಯೆ ಆದಾಗ ಕೆ ಬಿ ಲೈನ್ಮ್ಯಾನ್ ಏನೂ ಮಾಡ್ತಾ ಇದ್ದಿದ್ದಲ್ಲಪ್ಪ ಅಂದ್ರೆ ಅವರು AW ಮತ್ತು S1
ಕಾಂಟ್ಯಾಕ್ಟ್ ನಂಬರ್ನು ಕೊಡ್ತಾರೆ, ಅವ್ರಿಗೆ ಹಚ್ಚಿ ಏನಾದರೂ ಸಮಸ್ಯೆ ಇದ್ದರೆ ತಿಳಿಸ್ಬೋದು. ಒಟ್ಟಿನಲ್ಲಿ ಸರ್ವಿಸ್ ಫಾಸ್ಟ್ ಆಗಿಲ್ಲ, ಕೇರ್ಲೆಸ್ ಮಾಡ್ತಾರೆ. ಗೌರ್ಮೆಂಟ್ ಕೆಲಸ ಅಂದರೆ ಕೇರ್ಲೆಸ್ ಇರ್ತದೆ. ಮತ್ತೆ ನೀವು ಫೋನ್ ಹಚ್ಚಿ ಕೇಳಬೇಕಾಗ್ತದೆ. ನೋಡಿರಿ, ಬೆಳಗ್ಗೆ 8 ಗಂಟೆಗೆ ಲೈಟ್ ಹೋಗ್ಯಾವ, ಇನ್ನೂ ಡಿಸ್ಟಿಕ್ ಒಳಗೆ 3:30 ಆಗ್ಯದ. ಈಗ ಇಲ್ಲ ತನಕ ಕರೆಂಟ್ ಕೊಟ್ಟಿಲ್ಲ. ಅದು ಪ್ರಾಬ್ಲಮ್ ಹೇಳಿದ್ರೂ ಆ KBದವ್ರಿಗೆ ಗೊತ್ತಿಲ್ಲ ಇಲ್ಲಿ ಲೈಟ್ ಹೋಗ್ಯದ ಅನ್ನೋದು. ಈ ಥರ ಸರ್ವಿಸ್ ಇರುತ್ತೆ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.